ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಸಂಪತ್ತು ಮಾಡಿರುವ ಆರೋಪದ ಮೇಲೆ ಲೋಕಾಯುಕ್ತ ಬೆಳಗ್ಗೆ ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆ RWS AEE ಬಿ ವಿಜಯಲಕ್ಷ್ಮಿ ಎಂಬುವರ ಮನೆ ಕಚೇರಿ ಸೇರಿ 5 ಕಡೆ ಲೋಕಾಯುಕ್ತ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ಸಿಂಧನೂರು AEE ಆಗಿರುವ ವಿಜಯಲಕ್ಷ್ಮಿ ಅವರು ರಾಯಚೂರು ನಗರದ IDS MP ಲೇಔಟ್ ಮತ್ತು ಗಂಗಾ ಪರಮೇಶ್ವರಿ ಲೇಔಟ್ ಮನೆಗಳ ತಪಾಸಣೆ ನಡೆಸಲಾಗಿದೆ. ಅಲ್ಲದೆ ಯಾದಗಿರಿ, ಜೋಳದಡಗಿ ಹಾಗೂ ಸಿಂಧನೂರು ನಗರ RWS ಕಚೇರಿ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗುತ್ತಿದೆ. ಮನೆ ನಿವೇಶನ, ಬ್ಯಾಂಕ್ ದಾಖಲೆ ಹಾಗೂ ಚಿನ್ನಾಭರಣದ ಪರಿಶೋಧನೆ ನಡೆಸಲಾಗಿದೆ. ಸರಿಸುಮಾರು 49 ಕಡೆ ಆಸ್ತಿ ಹೊಂದಿರುವ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ರಾಯಚೂರು ಲೋಕಾಯುಕ್ತ SP ಸತೀಶ್ ಚಿಟಗುಪ್ಪಿ ಮಾರ್ಗದರ್ಶನದಲ್ಲಿ ದಾಳಿ ನಡೆದಿದ್ದು, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳ ಲೋಕಾಯುಕ್ತ ಅಧಿಕಾರಿಗಳ ತಂಡ ಪರಿಶೋಧನೆ ವಿಶೇಷ ವರ್ಗದಲ್ಲಿ ಬರುವ ನಿವೇಶನಕ್ಕೆ ಅರ್ಜಿ ಸಲ್ಲಿಸಿದ ಮನೆಗೆಲಸ ಮಹಿಳೆಯರು, ವಿಧವೆಯರು, ಬೀದಿ ವ್ಯಾಪಾರಿಗಳು, ಅಂಗವಿಕಲರು, ವಿಧುರರು, ಅಲೆಮಾರಿ ಇತರ ವರ್ಗಗಳಿಗೆ ಸೇರಿದ ಫಲಾನುಭವಿಗಳ ಅರ್ಜಿಗಳನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ ಶೀಘ್ರದಲ್ಲಿ ಸರ್ಕಾರದ ಆದೇಶದಂತೆ ನಿವೇಶನ ಮಂಜೂರು ಮಾಡುವಂತೆ ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮುಖಂಡರು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಿದರು. ನಗರದಲ್ಲಿ ಸರಿಸುಮಾರು 10,000ಕ್ಕೂ ಮೇಲ್ಪಟ್ಟು ಸ್ವಂತ ನಿವೇಶನವಿಲ್ಲದೆ ಬಾಡಿಗೆ ಮನೆಗಳಲ್ಲಿ ಮತ್ತು ಜೀದಿಯಲ್ಲಿ ವಾಸವಾಗಿದ್ದಾರೆ. ಸರ್ಕಾರ ವಿಶೇಷ ವರ್ಗದವರ ಸ್ಥಿತಿ ಅರ್ಥ ಮಾಡಿಕೊಂಡು ನಿವೇಶನ ರಹಿತ ವಿಶೇಷ ವರ್ಗದವರನ್ನು ಗುರುತಿಸಿ ಸರ್ಕಾರ ಅಥವಾ ಖಾಸಗಿ ಜಮೀನನ್ನು ಖರೀದಿಸಿ ನಿವೇಶನ ಮಂಜೂರು ಮಾಡಲು ಆದೇಶಿಸಿದೆ. ಈಗಾಗಲೇ ಮಹಾನಗರ ಪಾಲಿಕೆಗೆ ವಿಶೇಷ ವರ್ಗದವರಾದ ಮನೆಗೆಲಸ ಮಹಿಳೆಯರು, ತರಕಾರಿ ಬೀದಿ ವ್ಯಾಪಾರಿಗಳು, ವಿಧವೆಯರು, ಅಂಗವಿಕಲರು, ಅಲೆಮಾರಿಗಳು, ಪೌರ ಕಾರ್ಮಿಕರು, ಸಫಾಯಿ ಕಾರ್ಮಿಕರುಗಳು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ ಪ್ರಕಾರ ಅರ್ಜಿ ನಿರ್ಲಕ್ಷ್ಯ ಮಾಡದೆ ಸಮಗ್ರವಾಗಿ ಪರಿಶೀಲಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಆದೇಶಿಸಬೇಕು. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದೇವರಾಜು ಅರಸು ವಿಶೇಷ ವರ್ಗದವರ ಯೋಜನೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ವಿಶೇಷ ವರ್ಗದಲ್ಲಿ ಬರುವ ನಿವೇಶನ ರಹಿತರಿಗೆ ನಿವೇಶನಕ್ಕಾಗಿ ಭೂಮಿ ಮಂಜೂರು ಮಾಡಬೇಕು. ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ವಿಶೇಷ ವರ್ಗದವರನ್ನು ಸರಿಯಾಗಿ ಸಮೀಕ್ಷೆ ಮಾಡದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಅಖಿಲಾಂಡ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಮಿತಿಯ ದಿನಾಂಕ 30ರಂದು ರಾಯಚೂರು ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನು ಆಯ್ಕೆ ಮಾಡಲು ನಗರದ ವಾಲ್ಮೀಕಿ ಭವನದಲ್ಲಿ ಸಭೆ ಕರೆಯಲಾಗಿದೆ ಎಂದು ಕಾರ್ಯದರ್ಶಿ ಹುಸೇನಪ್ಪ ನಾಯಕ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಯಚೂರು, ದೇವದುರ್ಗ, ಅರೆಕೇರ, ಲಿಂಗಸ್ಗೂರು, ಮಾನ್ವಿ, ಮಸ್ಕಿ, ಸಿರುವಾರ ಈಗಾಗಲೇ ಸಿಂಧನೂರು ತಾಲೂಕು ಅಧ್ಯಕ್ಷರನ್ನು ಹಾಗೂ ಸರ್ವ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ.
ತಾಲೂಕಿನಲ್ಲಿರುವಂತಹ ಹಿರಿಯರು, ಮುಖಂಡರು, ಯುವಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿದರು. ಕಲ್ಯಾಣ ಕರ್ನಾಟಕ ಭಾಗದ ಬಹುಸಂಖ್ಯಾತರ ನಾವು ಇದು. ಈ ಸಮಾಜವನ್ನು ಕಾಪಾಡುವ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರದೆ ದೇಶದ ಕಾಯುವ ಸೈನಿಕರು ಯಾವುದೇ ತರಹ ಹೋರಾಟ ಮಾಡುತ್ತಾರೆ. ಅದೇ ರೀತಿಯಾಗಿ ನಮ್ಮ ವಾಲ್ಮೀಕಿ ಸಮಾಜವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಸಮಾಜಕ್ಕೆ ಅನ್ಯಾಯವಾಗದಂತೆ ನೋಡಿಕೊಳ್ಳಲು ಶ್ರಮಿಸಲಾಗುವುದು ಎಂದರು. ಏಕಬಲಸ್ಪರ್ಶಕರ ವಾಲ್ಮೀಕಿ ಸಮಾಜದ ಒಳಿತಿಗಾಗಿ ಹಾಗೂ ಶಿಕ್ಷಣದ ಸಲುವಾಗಿ, ಸಮಾಜ ಒಗ್ಗಟ್ಟಿನ ಸಲುವಾಗಿ ಹಾಗೂ ಸರ್ಕಾರ ಸವಲತ್ತು ಸಲುವಾಗಿ ಇಂತಹ ವ್ಯಕ್ತಿಗಳಿಗೆ ಏಕೆ ಬೆಂಬಲ ಕೊಡಬಾರದು? ದೇಶದ ಸೈನಿಕರು ದೇಶವನ್ನು ಕಾಪಾಡುವ ಸಲುವಾಗಿ ಹೋರಾಟ ಮಾಡುತ್ತಾರೆ. ಆ ಕಾರಣದಿಂದ ಕಲ್ಯಾಣ ಕರ್ನಾಟಕ ಭಾಗದ ಬಹುಸಂಖ್ಯಾತ ನಾವು ಇದ್ದು ಈ ಸಮಾಜವನ್ನು ಕಾಪಾಡಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರದೆ ದೇಶದ ಕಾಯುವ ಸೈನಿಕರು ಯಾವ ತರ ಹೋರಾಟ ಮಾಡುತ್ತಾರೆ, ಅದೇ ರೀತಿಯಾಗಿ ನಮ್ಮ ವಾಲ್ಮೀಕಿ ಸಮಾಜವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಸಾಮಾಜಿಕ ಅನ್ಯಾಯವಾದ ಗುರಿ ದೊಡ್ಡ ಪ್ರಾಣ ಯಾವುದೇ ಕಾರಣಕ್ಕೆ ತನ್ನ ಸಮಾಜಕ್ಕೆ ಅನ್ಯಾಯವಾಗಿ ದರ್ಶನ ಮಾಡುವ ಈ ವ್ಯಕ್ತಿ ವೆಂಕಟೇಶ್ ನಾಯಕ್ ಅಸ್ಕಾರ್ ಉಳಿದಂತೆ ಜಿಲ್ಲಾ ಸಂಘದ ಸದಸ್ಯರು ಯಾವುದೇ ರಾಜಕೀಯ ಪಕ್ಷ ನಿಂತುಕೊಂಡು ಇಂತಹ ವ್ಯಕ್ತಿಗಳು ಸಮಾಜಗೊಳಿಸಲು ಆಗುವುದಿಲ್ಲ. ಅಂತಹ ವ್ಯಕ್ತಿಗಳು ಸಮಾಜದ ಆ ಕಾರಣದಿಂದ ನೇರ ದಿಟ್ಟ ಹೆಜ್ಜೆ ಗುರಿಯನ್ನು ಸಾಧಿಸುವ ವ್ಯಕ್ತಿಗೆ ಜಿಲ್ಲಾ ಹಾಗೂ ಪ್ರತಿ ತಾಲೂಕಲ್ಲಿ ಇರುವಂತಹ ಮಾನಸೋದರ ಈ ಸಂಘಕ್ಕೆ ಗೌರವ ಕೊಡಬೇಕೆಂದು ಸಮಸ್ತ ವಾಲ್ಮೀಕಿ ಅನಿಸ್ಕೊಳ್ತೇವೆ. ದಿನಾಂಕ 30/12/2021 ವಾಲ್ಮೀಕಿ ಭವನದಲ್ಲಿ ರಚನೆ ಮಾಡಲಾಗಿದೆ. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಶಿಕ್ಷಣವನ್ನು ಹೆಚ್ಚಿಸಬೇಕು ಎಂದು ಅಖಿಲಾಂಡ ಮಹರ್ಷಿ ವಾಲ್ಮೀಕಿ ನಾಯಕ ಸಮಿತಿ ಜಿಲ್ಲಾ ಅಧ್ಯಕ್ಷ ವೆಂಕಟೇಶ ನಾಯಕ ಅಸ್ಕಾಳ ಹೊತ್ತಾಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯವು ಸುಮಾರು 250 ಎಕರೆ ಭೂಮಿಯನ್ನು ಹೊಂದಿದ್ದು, ಸದರಿ ವಿಶ್ವವಿದ್ಯಾಲಯದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಾಲ್ಮೀಕಿ ಅವರ ಜೀವನ ಚರಿತ್ರೆಯನ್ನು ಒಳಗೊಂಡಂತೆ ಒಂದು ಮ್ಯೂಸಿಯಂ ಜ್ಞಾನ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅವರ ಜೀವನ ಕುರಿತು ಅಧ್ಯಯನ ಮಾಡಲು ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ಅನುಕೂಲವಾಗುತ್ತದೆ ಹಾಗೂ ಅಲ್ಲದೆ ವಾಲ್ಮೀಕಿ ಅವರು ರಚಿಸಿದ ಖಂಡಗಳಾದ ಬಾಲಖಂಡ, ಅಯೋಧ್ಯಖಂಡ, ಅರಣ್ಯಖಂಡ, ಕಿಷ್ಕಿಂಧಾಖಂಡ, ಸುಂದರಖಂಡ ಹಾಗೂ ಉತ್ತರಖಂಡಗಳನ್ನು ಒಳಗೊಂಡಂತಹ ಪುಸ್ತಕಗಳ ಅನುಕೂಲ ಮಾಡಿಕೊಡಬೇಕು ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ವಾಲ್ಮೀಕಿ ಸಮಾಜವು ಬಹುಸಂಖ್ಯಾತರಾಗಿರುವುದರಿಂದ ಉಚಿತ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕೆಂದರು. ಉನ್ನತ ವ್ಯಾಸಂಗ ಮಾಡಿರುವಂತಹ ವ್ಯಕ್ತಿಗಳನ್ನು 7% ಮೀಸಲಾತಿ ಪ್ರಕಾರ ನೇಮಕಾತಿ ಮಾಡಬೇಕು. ಮಾನ್ಯರಲ್ಲಿ ವಾಲ್ಮೀಕಿ ನಾಯಕ ಸಮಿತಿ ಕಲ್ಯಾಣ ಕರ್ನಾಟಕ ಜಿಲ್ಲಾಧ್ಯಕ್ಷರು ಹಾಗೂ ವಿಭಾಗದ ಅಧ್ಯಕ್ಷರಾದ ನಾನು ವೆಂಕಟೇಶ್ ನಾಯ್ಕ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ರಾಯಚೂರು ಜಿಲ್ಲೆಯ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಸುಮಾರು 250 ಎಕರೆ ಭೂಮಿಯನ್ನು ಹೊಂದಿರುವ ಸದರಿ ವಿಶ್ವವಿದ್ಯಾಲಯದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಾಲ್ಮೀಕಿಯವರ ಜೀವನ ಚರಿತ್ರೆಯನ್ನು ಒಳಗೊಂಡಂತೆ ಒಂದು ಮ್ಯೂಸಿಯಂ ಹಾಗೂ ಜೀವನ ಕುರಿತು ಅಧ್ಯಯನ ಮಾಡಲು ವಿದ್ಯಾರ್ಥಿಗಳಿಗೆ ಪುಸ್ತಕ ರಚಿಸಿದ ಕಾಂಡಗಳು ಒಂದು ಕಾಂಡಗಳಾದ ಬಾಲ್ಯಕಾಂಡ, 2ನೇದು ಅಯೋಧ್ಯಕಾಂಡ, 3ನೇದು 4ನೇದು ಅರಣ್ಯಕಾಂಡ ಮತ್ತು 5ನೇದು ಕಿಷ್ಕಿಂಧಾಖಂಡ ಮತ್ತು ಸುಂದರದ ಕಾಂಡ ಹಾಗೂ ಉತ್ತರ ಕಾಂಡಗಳ ಒಳಗೊಂಡ ಪುಸ್ತಕಗಳನ್ನು ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತಾ, ಜೊತೆಗೆ ಕಲ್ಯಾಣ ಕರ್ನಾಟಕ ವಾಲ್ಮೀಕಿ ಸಮಾಜವು ಬಹುಸಂಖ್ಯಾತರಾಗಿರುವುದರಿಂದ ಉಚಿತ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಹಾಗೂ ಉನ್ನತ ವ್ಯಾಸಂಗ ಮಾಡಿರುವಂತಹ ವ್ಯಕ್ತಿಗಳು 7% ಮೀಸಲಾತಿ ಪ್ರಕಾರ ನೇಮಕಾತಿ ಮಾಡಬೇಕೆಂದು ಹಾಗೂ ದಿನಗೂಲಿ ನೌಕರರನ್ನು ಕೂಡ ನೇಮಕ ಮಾಡಬೇಕೆಂದು ನಮ್ಮ ಸಂಘಟನೆ ಮೂಲಕ ಒತ್ತಾಯಿಸುತ್ತೇವೆ. ಸದರಿ ನಮ್ಮ ಸಂಘಟನೆಯ ಬೇಡಿಕೆಗಳನ್ನು ತಮ್ಮ ಮುಂದಿಡಲು ಕಾರಣವೇನೆಂದರೆ, ವಾಲ್ಮೀಕಿ ಮಹರ್ಷಿಗಳು ಇಡೀ ಮಾನವ ಕುಲಕ್ಕೆ ಗುರುಗಳಾದಂತವರು ಹಾಗೂ ಶ್ರೀರಾಮಚಂದ್ರ ಮಕ್ಕಳಿಗೆ ಶಿಕ್ಷಣ ನೀಡುವಂತವರು ಹಾಗೂ ಶ್ರೀರಾಮಚಂದ್ರನ ಜನನ ಆಗುವ ಮೊದಲೇ ರಾಮಾಯಣವನ್ನು ಬರೆದಿರುವ ಗುರುಗಳು ಇಂತಹ ಗುರುಗಳನ್ನು ಮೂರ್ತಿಯನ್ನು ರಾಯಚೂರು ವಿಶ್ವವಿದ್ಯಾಲಯದಲ್ಲಿ 250 ಎಕರೆ ಭೂಮಿಯಲ್ಲಿ 10 ಎಕರೆ ಭೂಮಿಯಲ್ಲಿ ನಿರ್ಮಾಣ ಮಾಡಬೇಕೆಂಬುದು ನಮ್ಮ ಬೇಡಿಕೆಯಾಗಿದ್ದು ಹಾಗೂ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು
ಒತ್ತಾಯಿಸುತ್ತೇವೆ. ಆದ ಕಾರಣ ಸದರಿ ವಿಷಯವನ್ನು ಮಾನ್ಯ ಘನ ಸರ್ಕಾರವು ಹಾಗೂ ಮುಖ್ಯಮಂತ್ರಿಗಳು ಮಾನ್ಯ ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರು, ಸರ್ಕಾರ ಕಾರ್ಯದರ್ಶಿಗಳು ಗಂಭೀರವಾಗಿ ಪರಿಗಣಿಸಿ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆ ಮತ್ತು ಇನ್ನಿತರ ಪುಸ್ತಕ ಗ್ರಂಥ ಸಮಗ್ರಗಳನ್ನು ಹಾಗೂ ಮ್ಯೂಸಿಯಂ ಅನುದಾನವನ್ನು ಬಿಡುಗಡೆ ಮಾಡಿ ಸುಂದರ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಪೂರೈಸಬೇಕೆಂದು ನಮ್ಮ ಸಂಘಟನೆಯಿಂದ ಒತ್ತಾಯಿಸಿದೆ. ಈ ಮೀಸಲಾತಿ ಎಲ್ಲ ಕೊಡ್ತಾ ಇದ್ದಾರೆ. ಮೀಸಲಾತಿ ಇದೆ ಎಲ್ಲ ಶಿಕ್ಷಣ, ಎಲ್ಲ ಕಾಲೇಜ್ಗಳಲ್ಲಿ, ಎಲ್ಲ ಹಾಸ್ಟೆಲ್ಗಳಲ್ಲಿ ನಿಮ್ದೇ ಆದಂತ ಪರಿಶಿಷ್ಟ ಪಂಗಡದ ಹಾಸ್ಟೆಲ್ಗಳಲ್ಲೇ ಇದಾವೆ ಎಲ್ಲ ವ್ಯವಸ್ಥೆ. ನಾನು ಕಾಸಿಂ ಸಾಬ್ ಹೇಳಿದ್ದೀನಿ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ನಾದಫ್ ಪಿಂಜಾರ ಸಮಾಜದ ನಿಗಮಕ್ಕಾಗಿ ಧ್ವನಿ ಎತ್ತಿ ಸರ್ಕಾರದ ಸಮನಕ್ಕೆ ತಂದ ಲಕ್ಷ್ಮಣ ಸವದಿ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳಿಗೆ ಪಿಂಜಾರ ಸಮಾಜದ ಪರವಾಗಿ ದೇವದುರ್ಗದ ಸಮಸಜ್ಜಿಕ ಕಾರ್ಯಕರ್ತ ಕಾಸಿಂ ಸಾಬ್ ಎಳೆಮನಿ ಅಭಿನಂದನೆ ಸಲ್ಲಿಸಿದರು. ಅವರಿಂದು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇಸ್ಲಾಂ ಧರ್ಮದಲ್ಲಿ ಹೊಂದಾದ ಪಿಂಜಾರ, ನಾದಫ್, ಮನ್ಸೂರಿ ಜನಾಂಗ ಅತ್ಯಂತ ಹಿಂದುಳಿದ ಸಮುದಾಯಗಳಾಗಿದ್ದು, ಈ ಜನಾಂಗದ ವೃತ್ತಿ ಹತ್ತಿ ಅರಳಿಯಿಂದ ಗಾದಿ, ದಿಂಬು ಮತ್ತು ರೈತರ ಜಾನುವಾರುಗಳಿಗೆ ಸಂಬಂಧಿಸಿದ ಸಕಲ ಕಣೆಗಳಾದ ಹಗ್ಗ, ಕಣ್ಣಿ, ಮೂಗುದಾರ ಅಂದಿನ ಕಾಲದಲ್ಲಿ ಪುಂಡೆ ನಾರಿನಿಂದ ಹಾಗೂ ಪಾಪಸ್ ಕಳ್ಳಿನಾರಿನಿಂದ ತಯಾರಿಸಿ ಸಿದ್ಧಪಡಿಸುತ್ತಿದ್ದರು. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪಿಂಜಾರ ಸಮಾಜದ ನಿಗಮಕ್ಕಾಗಿ ಧ್ವನಿ ಎತ್ತಿ ಸರ್ಕಾರದ ಗಮನಕ್ಕೆ ತಂದ ಸನ್ಮಾನ್ಯ ಲಕ್ಷ್ಮಣ ಸವದಿ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು ಇವರಿಗೆ ಅಭಿನಂದನೆಗಳು ಹೇಳುತ್ತಾ, ಇಸ್ಲಾಂ ಧರ್ಮದಲ್ಲಿ ಒಂದಾದ ಪಿಂಜಾರ, ನಾದಫ್, ಮನ್ಸೂರಿ ಜನಾಂಗ ಅತ್ಯಂತ ಹಿಂದುಳಿದ ಸಮುದಾಯವಾಗಿದ್ದು, ಈ ಜನಾಂಗದ ವೃತ್ತಿ ಹತ್ತಿ ಹರಳಿಯಿಂದ ಗಾದಿ, ದಿಂಬು ಮತ್ತು ರೈತರ ಜಾನುವಾರುಗಳಿಗೆ ಸಂಬಂಧಿಸಿದ ಸಲಕರಣೆಗಳಾದ ಹಗ್ಗ, ಕಣ್ಣಿ, ಮೂಗುದಾರ ಅಂದಿನ ಕಾಲದಲ್ಲಿ ಉಂಡೆ ನಾರಿನಿಂದ ಅಥವಾ ಪಾಪಸ್ ಕಳಿಯಿಂದ ತಯಾರಿಸಿ ಸಿದ್ಧಪಡಿಸುತ್ತಿದ್ದರು. ಊರಿಂದ ಊರಿಗೆ ಅಲೆಮಾರಿಗಳಾಗಿ ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಮಾರಾಟ ಮಾಡುತ್ತಾ ತಮ್ಮ ಬದುಕು ಕಟ್ಟಿಕೊಳ್ಳುತ್ತಿದ್ದರು. ಇಂತಹ ಹಿಂದುಳಿದ ಜನಾಂಗವಾದ ಎಚ್ ಇಬ್ರಾಹಿಂ ಸಾಹೇಬರು 1993ರಲ್ಲಿ ಸಮುದಾಯಕ್ಕೆ ಧ್ವನಿಯಾಗಿ ಒಂದು ಸಂಘಟನೆಯನ್ನು ಕಟ್ಟುತ್ತಾರೆ. ಅದೇ ಕರ್ನಾಟಕ ಪಿಂಜಾರ ನದಾಫ್ ಸಂಘ. ಈ ಸಂಘದ ಸರ್ವ ಸದಸ್ಯರು ಅಂದು 1994ರಲ್ಲಿ ಜನತಾದಳದ ಮುಖ್ಯಮಂತ್ರಿಗಳಾದ ಎಚ್.ಡಿ. ದೇವೇಗೌಡ ಅವರಿಗೆ ಭೇಟಿ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗಕ್ಕಾಗಿ ಪ್ರವರ್ಗ 1ರಲ್ಲಿ ಸೇರಿಸುತ್ತಾರೆ. ಪ್ರವರ್ಗ 1ರಲ್ಲಿ ಸೇರಿದ ಮೇಲೆ ಈ ಸಮುದಾಯಕ್ಕೆ ಶಿಕ್ಷಣಕ್ಕಾಗಿ ನೋಂದಣಿ ಶುಲ್ಕ ರಿಯಾಯಿತಿಯಲ್ಲಿ ಮತ್ತು ವಸತಿ ಶಾಲೆಗಳಲ್ಲಿ ಸೌಲಭ್ಯಗಳು ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ನೀಡಿ ಸಮುದಾಯಕ್ಕೆ ಅನುಕೂಲವಾಗುತ್ತಾದರೂ ಬದಲಾದ ಸರ್ಕಾರಗಳು ಈ ಸಮುದಾಯಕ್ಕೆ ಸಿಗುವ ಸೌಲಭ್ಯಗಳನ್ನು ಒಂದೊಂದಾಗಿ ಕಡಿತಗೊಳಿಸುತ್ತಾ ಬಂದವು. ಸಮುದಾಯದ ಮಕ್ಕಳು ಶಿಕ್ಷಣದ ಮತ್ತು ವಸತಿ ಶಾಲೆಗಳಿಂದ ಹಾಗೂ ಉದ್ಯೋಗ ವಂಚಿತರಾಗಿದ್ದಾರೆ. ಯಾವ ಸರ್ಕಾರ ಈ ಸಮುದಾಯಕ್ಕೆ ಸ್ಪಂದಿಸಲಿಲ್ಲ. ಇಸ್ಲಾಂ ಧರ್ಮದ ಮತ್ತು ಮುಸ್ಲಿಂ ಸಮುದಾಯದ ನಾಯಕರು ಹಲವು ವರ್ಷಗಳಿಂದ ವಿಧಾನಸಭೆಯ ಮೆಟ್ಟಿಲ ಹತ್ತಿದ್ದಾರೆ, ಶಾಸಕರಾಗಿ ಸಚಿವರಾಗಿದ್ದಾರೆ. ಆದರೆ ಇಲ್ಲಿವರೆಗೆ ಯಾವೊಬ್ಬ ಮುಸ್ಲಿಂ ನಾಯಕರು ನಮ್ಮದೇ ಧರ್ಮದ ಮತ್ತು ಸಮುದಾಯದ ಜನಾಂಗದ ಅತ್ಯಂತ ಹಿಂದುಳಿದಿರುವ ಪಿಂಜಾರ, ನಾದಫ್, ಮನ್ಸೂರಿ ಸಮುದಾಯದ ಈ ದಳ ಸಮುದಾಯಕ್ಕೆ ನಮ್ಮದೇ ಶಾಸಕರು ವಿಧಾನ ಮಂಡಲದಲ್ಲಿ ಅಧಿವೇಶನದಲ್ಲಿ ಧ್ವನಿ ಎತ್ತದಿರುವುದು ಖೇದವೆನಿಸುತ್ತದೆ. ಈ ಸಮುದಾಯದ ಪರವಾಗಿ ಒಬ್ಬರು 2021ರಲ್ಲಿ ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಸಿಎಂ ಇಬ್ರಾಹಿಂ ಸಾಹೇಬರು ನಿಯಮ 72 ಅಡಿಯಲ್ಲಿ ಗಮನ ಸೆಳೆದಿದ್ದಾರೆ. ಪ್ರಸ್ತುತ ಕರ್ನಾಟಕದ ಪಿಂಜಾರ, ನಾದಫ್, ಮನ್ಸೂರಿ ಸಮುದಾಯದ 35-40 ಲಕ್ಷ ಜನಸಂಖ್ಯೆಯಲ್ಲಿರುವ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದೆ ಬರಲು ಸಮುದಾಯಕ್ಕೆ ಪಿಂಜಾರ ಅಭಿವೃದ್ಧಿ ನಿಗಮ ಅಂತಿಮ ಮುಜರಾಯಿ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಸಚಿವರಾದ ಸನ್ಮಾನ್ಯ ಶ್ರೀ ಕೋಟಾಲ ಶ್ರೀನಿವಾಸ್ ಸಚಿವರಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಅದೇ ರೀತಿಯಲ್ಲಿ ಸಾಮಾಜಿಕ ಕಳಕಳಿ ಮತ್ತು ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಸಮುದಾಯದ ಪರವಾಗಿ ಮೊನ್ನೆ ನಡೆದ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸನ್ಮಾನ್ಯ ಲಕ್ಷ್ಮಣ ಸವದಿ ಸಾಹೇಬರು ಪಿಂಜಾರ ನಿಗಮ ಜಾರಿಗೆ ತರಲು ಮಾನ್ಯ ಸಭಾಧ್ಯಕ್ಷರುಗಳಿಗೆ ಗಮನ ಸೆಳೆದರು.
ಈ ಕೆಳ ಸಮುದಾಯದ ಧ್ವನಿಯಾದ ಸನ್ಮಾನ್ಯ ಲಕ್ಷ್ಮಣ ಸವದಿ ಸಾಹೇಬರಿಗೆ ಈ ಸಮುದಾಯದ ಜನರ ಹೃದಯದಲ್ಲಿ ಇತಿಹಾಸವಾಗಿ ಉಳಿಯುತ್ತಾರೆ. ಯಾಕಂದರೆ ನಮ್ಮದೇ ಸಮುದಾಯದ ಶಾಸಕರು ಸಚಿವರು ಇದ್ದರೂ ಈ ಕೆಳ ಸಮುದಾಯಕ್ಕೆ ಅವರಿಗೆ ನೆನಪಾಗದೆ ಕಣ್ಣಿಗೂ ಕಾಣದೆ ಇರುವುದು ವಿಪರ್ಯಾಸ. ಸರಿ, ಸನ್ಮಾನ್ಯ ಲಕ್ಷ್ಮಣ ಸವದಿ ಸಾಹೇಬರಿಗೆ ಸಮುದಾಯದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಎಲ್ಲ ಪತ್ರಕರ್ತರಿಗೂ ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ 35ನೇ ವರ್ಷದ ಮಂಡಳ ಬೆಳಕು ಮಹಾಪೂಜೆ ಕಾರ್ಯಕ್ರಮವನ್ನು ಶೇಖರ ಗುರುಸ್ವಾಮಿ ನೇತೃತ್ವದಲ್ಲಿ ಡಿಸೆಂಬರ್ 25ರಂದು ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದೆ ಎಂದು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸದಸ್ಯ ಡಿ ವೀರೇಶ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 6:10ಕ್ಕೆ ನಿರ್ಮೂಲ್ಯ ದರ್ಶನ ಪೂಜೆ, 7 ಗಂಟೆಗೆ ಗಣಪತಿ ಹೋಮ, ನವಗ್ರಹ ಹೋಮ, 10 ಗಂಟೆಗೆ ಅಭಿಷೇಕ, 11:30ಕ್ಕೆ ಲಕ್ಷ ಅರ್ಚನೆ, 12:30ಕ್ಕೆ ವಾದ್ಯದೊಂದಿಗೆ ಪಡಿಪೂಜೆ, ಭಜನೆ ಮತ್ತು ಮಹಾಮಂಗಳಾರತಿ ನಡೆಯಲಿದೆ ಎಂದರು. ಮಧ್ಯಾಹ್ನ 1 ಗಂಟೆಗೆ ಮಹಾಪ್ರಸಾದ, ಸಂಜೆ 5 ಗಂಟೆಗೆ ಅಯ್ಯಪ್ಪ ಸ್ವಾಮಿ ಮೆರವಣಿಗೆಯು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೆ ನಡೆಯಲಿದೆ. 9 ಗಂಟೆಗೆ ಮಹಾಮಂಗಳಾರತಿ ಮತ್ತು ಅಲ್ಪಾಹಾರ ಸೇವೆಯನ್ನು ಹಮ್ಮಿಕೊಂಡಿದೆ. ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಆಗಮಿಸಿ ಯಶಸ್ವಿಗೊಳಿಸಲು ದೇವಸ್ಥಾನದ ಮಂಡಳಿಯ ಎಲ್ಲ ಸರ್ವ ಸದಸ್ಯರು ಇವತ್ತ ನಾವೊಂದು ಮಂಡಲ ಪೂಜಾ ಕಾರ್ಯಕ್ರಮವಾಗಿ ಇವತ್ತು ನಾವೊಂದು ಪತ್ರಿಕೋಷ್ಠಿ ನಡೆಸ್ತಾ ಇದ್ದೀವಿ. ಸುಮಾರು 35 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವತಿಯಿಂದ ಈ ಒಂದು ಮಂಡಲ ಪೂಜಾ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಇದನ್ನು 35ನೇ ವರ್ಷಕ್ಕೆ ಇವತ್ತು ನಾವು ಪಾದಾರ್ಪಣೆ ಮಾಡಿದ್ದೀವಿ ಮತ್ತು 35ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವಿದ್ದು ಆಚರಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ನಮಗೆ ಭಾಳ ಒಂದು ಸಂತೋಷ ಅನ್ನಿಸ್ತಾ ಇದೆ. ಇನ್ನೊಂದು ವಿಷಯವಾಗಿ ಏನಪ್ಪ ಅಂತಂದರೆ ಇವತ್ತು ಎಲ್ಲ ಜನ ರಾಯಚೂರಿನ ಜಿಲ್ಲೆಯ ಮತ್ತು ಸಾರ್ವಜನಿಕರು ಇವತ್ತೊಂದು ಭಕ್ತಿ ಭಾವನೆ, ಒಂದು ಭಾವೈಕ್ಯತೆಯಿಂದ ಈ ಒಂದು ಅಯ್ಯಪ್ಪ ಸ್ವಾಮಿ ದೀಕ್ಷಾ ತಗೊಳ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಈ ಒಂದು ನಮಗೆ ಗೊತ್ತಿದ್ದ ಹಾಗೆ 20 ಡಿಗ್ರಿ ಇವತ್ತು ನಡೀತಾ ಇದೆ ರಾಯಚೂರಲ್ಲಿ. ಆ ಒಂದು ಚಳಿಯ ಒಂದು ವಾತಾವರಣದಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ದೀಕ್ಷೆ ತಗೊಂಡು ಮಂಡಲ ಕಾಲ ಅಪ್ಟು ನಮ್ಮ ಶಬರಿ ಯಾತ್ರೆಯವರೆಗೆ ಅಂದರೆ ಮಕರ ಜ್ಯೋತಿಯವರೆಗೆ ಮಂಡಲ ಕಾಲ ಮುಗಿಸಿ ಮಕರ ಜ್ಯೋತಿಯವರೆಗೆ ಒಂದು 50 ದಿನ 60 ದಿನಗಳ ಕಾಲ ಇವತ್ತ ಒಂದು ಈ ದೀಕ್ಷೆಯನ್ನು ದೀಕ್ಷಾರ್ಥಿಗಳು ಮಾಡ್ತಾ ಇದ್ದಾರೆ. ಇದು ಒಂದು ಸಂತೋಷದ ಸುದ್ದಿ ಮತ್ತು ಸಂತೋಷದ ಸಂಕೇತ. ಬಹಳಷ್ಟು ಜನ ಇವತ್ತ ಅಯ್ಯಪ್ಪ ಸ್ವಾಮಿ ದೀಕ್ಷೆ ತಗೊಂಡು ಅಯ್ಯಪ್ಪ ಸ್ವಾಮಿ ದೀಕ್ಷಾರ್ಥಿಗಳು ರಾಯಚೂರಿನಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಇವತ್ತ ದೇವಸ್ಥಾನ, ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ 35 ವರ್ಷ ಮತ್ತು ರಾಯಚೂರಿನ ಸ್ವಾಮಿಯವ್ರ 3ನೇ ವರ್ಷ ಅದು ಪಾದಾರ್ಪಣೆ ಆಗಿದೆ. ಮತ್ತು ರತ್ನಗಿರಿ ಬೆಟ್ಟ ಅವ್ರದ್ದು ಕಾರ್ಯಕ್ರಮ ಅಲ್ಲಿಯೂ ಅಚ್ಚುಕಟ್ಟಾಗಿ ಜಿಲ್ಲೆಯಾದ್ಯಂತ ನಡೀತಾ ಇದೆ. ಈ ಒಂದು ಸಂಭ್ರಮ ಆಚರಣೆ ಇದು ಯಾವುದೇ ಭೇದ ಭಾವ, ಯಾವುದೇ ಜಾತಿ ಮತ ಇರಲಾರದೆ ಒಮ್ಮತದಿಂದ ಈ ಒಂದು ಕಠಿಣವಾದ ವ್ರತವನ್ನು ಎಲ್ಲ ದೀಕ್ಷಾರ್ಥಿಗಳು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಅಚ್ಚುಕಟ್ಟಾಗಿ ಈಗ 25 ವರ್ಷಗಳಿಂದ ಕಾಲ ಅನ್ನದಾನ ಸತತ ನಿರಂತರವಾಗಿ ಅಯ್ಯಪ್ಪ ಸ್ವಾಮಿ ದೀಕ್ಷಾರ್ಥಿಗಳು ನಡೀತಾ ಇದೆ. ದೇವಸ್ಥಾನ ಸಮಿತಿ ವತಿಯಿಂದ ಸರ್ವ ಸದಸ್ಯರು ಒಮ್ಮತದಿಂದ ಇದನ್ನು ಮಾಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕರಿಗೂ ಕೂಡ ಅನ್ನದಾನ ನೀಡ್ತಾ ಇದೆ ಅನ್ನಲಿಕ್ಕೆ ನಮಗೆ ಒಂದು ಬಹಳ ಸಂತೋಷ ಆಗ್ತದೆ. ಅದೇ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ರವಿ ಪೂಜಾರಿ ಅವರು ಆಗಮಿಸಿದ್ದಾರೆ ಬೆಂಗಳೂರಿನಿಂದ. ಮತ್ತು ಈ ಒಂದು ಮಂಡಲ ಪೂಜಾ ಕಾರ್ಯಕ್ರಮ ಶೇಖರ್ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ, ಶೇಖರ್ ಗುರುಸ್ವಾಮಿ ಅವರು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗುರುಸ್ವಾಮಿಗಳು, ಹಿರಿಯ ಗುರುಸ್ವಾಮಿಗಳು. ಅವರು ಬಹಳಷ್ಟು ವರ್ಷಗಳಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಗುರುಸ್ವಾಮಿಗಳು. ಅವರ ಒಂದು ನೇತೃತ್ವದಲ್ಲಿ ಒಂದು ಮಂಡಲ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಅತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಒಮ್ಮತದಿಂದ ಸೇರಿ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ರಾಯಚೂರು ಜಿಲ್ಲೆಯ ಸಮಸ್ತ ತಾಲೂಕಾ, ಗ್ರಾಮ, ಹೋಬಳಿ ಮಟ್ಟದ ಎಲ್ಲ ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿಗಳಿಗೂ ಮತ್ತು ಅಯ್ಯಪ್ಪ ಸ್ವಾಮಿ ಆಶ್ರಮದ ಪೀಠದ ಗುರುಸ್ವಾಮಿಗಳಿಗೂ, ಸಾರ್ವಜನಿಕರಿಗೂ, ಸದ್ಭಕ್ತರಿಗೂ
ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಗಮಿಸಬೇಕಂತೇಳಿ ನಾವು ಅವರಿಗೆ ಸ್ವಾಗತ ಬಯಸ್ತಾ ಇದ್ದೀವಿ. ಮತ್ತು ಈ ಒಂದು 25ನೇ ತಾರೀಕಿಗೆ ಇದೊಂದು ಕಾರ್ಯಕ್ರಮ ನಡೀತಾ ಇದೆ. ಬೆಳಗ್ಗೆಯಿಂದ ಹೋಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಮತ್ತು ಮಧ್ಯಾಹ್ನ ಪಡಿಪೂಜೆ ಇರ್ತದೆ, 11 ಗಂಟೆಗೆ ಲಕ್ಷಾರ್ಚನೆ ಇರ್ತದೆ ಮತ್ತು ಮಹಾಪ್ರಸಾದ 1 ಗಂಟೆಗೆ ಇರ್ತದೆ ಮತ್ತು ಸಾಯಂಕಾಲ ಇದು ಮೆರವಣಿಗೆ ಕಾರ್ಯಕ್ರಮ ಇರ್ತದೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೆ ಇದೊಂದು ಮೆರವಣಿಗೆ ಕಾರ್ಯಕ್ರಮ. ನಾವೆಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು, ಎಲ್ಲ ಆಶ್ರಮದ ಪೀಠದ ಗುರುಸ್ವಾಮಿಗಳು ಮತ್ತು ಅಯ್ಯಪ್ಪ ಸ್ವಾಮಿ ದೀಕ್ಷಾರ್ಥಿಗಳು ಸೇರಿ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಮಾಡಬೇಕಂತ ನಾವೆಲ್ಲ ನಿರ್ಣಯ ತಗೊಂಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ನಾವೇನು ಅನ್ನದಾನ ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳ 28ರಂದು ಹೆರಗೇರ ಬಡೆಸಾಬ್ 127ನೇ ಹುರುಸ್ ನಡೆಯಲಿದೆ ಎಂದು ಕಮಿಟಿ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ನಿಜಾಮುದ್ದೀನ್ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ದಿನಾಂಕ 27ರಂದು ಶನಿವಾರ ರಾತ್ರಿ 10:39 ಗಂಟೆಗೆ ಸಂದಲ್ ಗಂಧದ ಮೆರವಣಿಗೆ ಗುರುಗಳಾದ ಸಜ್ಜದೆ ಸಯ್ಯದ್ ಹಫೀಜುಲ್ಲಾ ಖಾದ್ರಿ ಅವರು ಮನೆಯಿಂದ ಹೊರಟು ದಿನಾಂಕ 28 ರವಿವಾರದಂದು ಬೆಳಗಿನ ಜಾವ 5 ಗಂಟೆಗೆ ದರ್ಗಕ್ಕೆ ತಲುಪುತ್ತದೆ. ಪ್ರಾರ್ಥನೆ ನಂತರ ಸಂದಲ್ ಕಾರ್ಯಕ್ರಮ ನಡೆಯುತ್ತದೆ. ನಂತರ ಹುರುಸ್ಗೆ ಚಾಲನೆ ನೀಡಲಾಗುತ್ತದೆ. ದಿನಾಂಕ 29ರಂದು ಜಿಯಾರತ್ ನಡೆಯಲಿದೆ. ಹುರುಸ್ಗೆ ರಾಜ್ಯ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಲಿದ್ದು, ಸ್ವಚ್ಛತೆ, ಕುಡಿಯುವ ನೀರು ಸೇರಿದಂತೆ ಎಲ್ಲ ಸವಲತ್ತುಗಳನ್ನು ಒದಗಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷರಾದ ಮೆಹಬೂಬ್ ಪಾಟೀಲ್, ಭಂಡಾರಿ ಫಕರುದ್ದೀನ್, ಮಹಮ್ಮದ್ ರಫಿ ಉಪಸ್ಥಿತರಿದ್ದರು. 7ನೇ ವರ್ಷದ ಹಜರತ್ ಬಡೆ ಸಾಹೇಬ್ ಉರುಸನ್ನು ಪ್ರತಿ ವರ್ಷ ಎಳ್ಳು ಅಮಾವಾಸ್ಯೆ ನಂತರದ ಮೊದಲ ಅಥವಾ 2ನೇ ಭಾನುವಾರ ಈ ಒಂದು ಸಂಪ್ರದಾಯವು ಸುಮಾರು 127 ವರ್ಷಗಳಿಂದ ನಮ್ಮ ಯರಗೇರ ಗ್ರಾಮದ ಹಜರತ್ ಬಡೆ ಸಾಹೇಬ್ ದರ್ಗಾ ಉರುಸನ್ನು ನಿಗದಿಪಡಿಸಲಾಗುತ್ತದೆ. ಅದರಂತೆ ದಿನಾಂಕ 27/12/2025ರಂದು ಶನಿವಾರ ರಾತ್ರಿ 10:30ಕ್ಕೆ ಗಂಧದ ಮೆರವಣಿಗೆ ಸಂದಲ್ ಶರೀಫ್ ಅಂತೀವಿ ನಾವು. ಸಂದಲ್ ಶರೀಫ್ ಮೆರವಣಿಗೆಯನ್ನು ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಸಜ್ಜಾದೆ ನಶೀದ್ ದರ್ಗಾ ಹಜರತ್ ಬಡೆ ಸಾಬ್ ಯರಗೇರ ಇವರ ಮನೆಯಿಂದ ರಾತ್ರಿ 10:30ಕ್ಕೆ ಗಂಧದ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶುದ್ಧ ಭಕ್ತಿಯಿಂದ ಮೆರವಣಿಗೆ ಹೊರಡಿ ದಿನಾಂಕ 28/12/2025 ರವಿವಾರ ಬೆಳಗಾ ಮುಂಜಾನೆ 5 ಗಂಟೆಗೆ ದರ್ಗಾ ತಲುಪಿಸಲಾಗುವುದು. ತದನಂತರ ದರ್ಗಾ ಸಜ್ಜಾದೆ ಹಫೀಜುಲ್ಲಾ ಖಾದ್ರಿ ಇವರಿಂದ ಫಾತಿಹಾ ಕಾರ್ಯಕ್ರಮ ಜರುಗಿ ನಂತರ ಉರುಸ್ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಾಗುವುದು. ಅದರಂತೆ ಫಾತಿಹಾ ಕಾರ್ಯಕ್ರಮದಲ್ಲಿ ಮಲಿದ ನೈವೇದ್ಯವನ್ನು ಪ್ರಸಾದವಾಗಿ ಭಕ್ತಾದಿಗಳಿಗೆ ನೀಡಲಾಗುವುದು. ತದನಂತರ ಉರುಸು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ ನಂತರ ದಿನಾಂಕ 28/12/2025 ರವಿವಾರ ಬೆಳಗ್ಗೆ 6 ಗಂಟೆಯಿಂದ ಉರುಸು ಪ್ರಾರಂಭವಾಗಿ ಸುಮಾರು ಮೂಲೆಗಳಿಂದ ಆಂಧ್ರ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಂದ ಸಾವಿರಾರು ಭಕ್ತಾದಿಗಳು ಸುಮಾರು 1 ಲಕ್ಷ ಜನರು ನಮ್ಮ ಈ ಉರುಸು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಒಂದು ಇಚ್ಛೆಯನ್ನು, ತಮ್ಮ ಏನು ಭಕ್ತಿ ಇರ್ತದ ಆ ಭಕ್ತಿಯನ್ನು ಪೂರೈಸಿಕೊಳ್ತಾರೆ. ಈ ಒಂದು ಉರುಸು ನಂತರ ದಿನಾಂಕ 29/12/2025ರಂದು ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಜಿಯಾರತ್ ಕಾರ್ಯಕ್ರಮ ನೆರವೇರಿಸಲಾಗುವುದು. ಜಿಯಾರತ್ ಕಾರ್ಯಕ್ರಮದಲ್ಲಿ ನಮ್ಮ ಫಾತಿಹಾ ಕಾರ್ಯಕ್ರಮ ಮುಗಿದ ನಂತರ ತಕ್ಷಣವೇ ನಾವು ನಮ್ಮ ಜನಪ್ರತಿನಿಧಿಗಳಾದಂತ
ಜಿಲ್ಲೆಯ ಮಂತ್ರಿಗಳಾದಂತ NS ಬೋಸರಾಜ್ ಸಾಹೇಬರಿಗೆ, ಮಾನ್ಯ ಶಾಸಕರಾದಂತ ಮಾನ್ಯ ಬಸನಗೌಡ ದದ್ದರವರಿಗೆ ಮತ್ತು ಲೋಕಸಭಾ ಸದಸ್ಯರಾದಂತ ಕುಮಾರ್ ನಾಯಕರವರಿಗೆ ಮತ್ತು ಮಾಜಿ ಶಾಸಕರಾದಂತ ತಿಪ್ಪರಾಜು ಹವಾಲ್ದಾರ್ ಅವರಿಗೆ, BV ನಾಯಕರವರು ಲೋಕಸಭಾ ಮಾಜಿ ಸದಸ್ಯರು, ರಾಜಾ ಅಮರೇಶ್ವರ ನಾಯ್ಕ್ ಮಾಜಿ ಲೋಕಸಭಾ ಸದಸ್ಯರು, ವಸಂತ್ ಕುಮಾರ್ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಬಸವರಾಜ್ ಪಾಟೀಲ್ ಇಟ್ಟಿಗಿ ಅವರಿಗೆ ಮತ್ತು ವಿಶೇಷವಾಗಿ ಇನ್ನಿತರ ಜನಪ್ರತಿನಿಧಿಗಳಿಗೆ ನಮ್ಮ ದರ್ಗಾ ಸಮಿತಿಯ ಪರವಾಗಿ ಅವರಿಗೆ ಗೌರವ ಸನ್ಮಾನವನ್ನು ನಾವು ದರ್ಗಾ ಕಮಿಟಿಯಿಂದ ನೀಡಲಿದ್ದೇವೆ. ಈಗಾಗಲೇ ಅವರಿಗೆ ನಾವು ಆಮಂತ್ರಣ ಪತ್ರವನ್ನು ನೀಡಿದ್ದೇವೆ. ಇದರ ಜೊತೆಯಲ್ಲಿ ಈಗಾಗಲೇ ಉರುಸು ಕಾರ್ಯಕ್ರಮಗಳಿಗೆ ದರ್ಗಾ ದೀಪಾಲಂಕಾರ ದರ್ಗಾಗೆ ಈಗಾಗಲೇ ಅತ್ಯಂತ ವಿಜೃಂಭಣೆಯಿಂದ ನಾವು ದರ್ಗಾಕ್ಕೆ ದೀಪಾಲಂಕಾರವನ್ನು ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ದಂಡಾಧಿಕಾರಿಗಳು ಪರವಾನಗಿಯನ್ನು ಸಹಿತ ನೀಡಿರುತ್ತಾರೆ.